ಇವತ್ತು ನಾನು ನಮ್ಮ ಎದುರು ಮನೆ ಕೆಂಚಜ್ಜಿ ಕರೆಂಟ್ ಇಲ್ಲ ಅಂತ ಪರದಾಡಿದ ರೀತಿ ಯಾವ ಥರ ಇತ್ತು ಅಂತ ಈ ವಿಡಿಯೋ ಮೂಲಕ ತೋರಿಸ್ತಿದ್ದೀನಿ. ತಪ್ಪದ ವಿಡಿಯೋನ ಫುಲ್ಲು ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇವತ್ತು ಬೆಳಗ್ಗೆ ತೆಗ್ದಿದ್ದು ಕರೆಂಟಲ್ಲ, ಇಷ್ಟು ಹೊತ್ತಾತು, ಮಧ್ಯಾಹ್ನ 3 ಗಂಟೆ ಆದರೂ ಕರೆಂಟೇ ಕೊಡಲಿಲ್ಲ. ಫೋನ್ ಮಾಡಿದ್ಕೆ 12 ಗಂಟೆ ಕೊಡ್ತೀನಿ ಅಂತ ಹೇಳ್ದ ಕರೆಂಟ್. ನಾನು ಇಷ್ಟ ಥರ ಕೊಡಲಿಲ್ಲ, ಹತ್ತಾಗ ಹೋಗಿದ್ದೆ ನಾನು. ಹಿಂಗೆ ಮಾಡಿರೋ ಹೆಂಗೆ ಈ ಕರೆಂಟು ನಮ್ಮ ಮನೆಗೆ ಹೆಂಗಾಗಿತ್ತು, ಇನ್ನು ಎಲ್ಲರ ಮನೆಗೆ ಹಿಂಗಾಯ್ತು ನೋಡೋಣ. ಕೇಳೋಣ, ನಾಳೆ ಎದುರು ಮನೆ ಅಮ್ಮನಿಗೆ ಕೇಳ್ತೀನಿ, ನೋಡೋಣ ಹೇಳ್ತಾಳೆ. ಅಮ್ಮಣಿ ಅಮ್ಮಯ್ಯ ಇದೆಯೇ, ಏನು ಮಾಡ್ತಿದ್ಯಾ? ಯಾಕೆ ಅಂತಜ್ಜಿ ಏನು? ಅಮ್ಮಣಿ ನೋಡಮ್ಮಣಿ, ಎದ್ದ ತೆಗ್ದಿದ್ದು ಕರೆಂಟು ಇಷ್ಟ ಥರ ಕೊಡಲಿಲ್ಲ, ಏನಾಗಿದ್ದಾತು ಅಂತ ಕಾಣೋಣ. ಏನು ನಮ್ಮ ಮನೆಗೆ ಇಲ್ವೋ, ಎಲ್ಲರ ಮನೆಗೂ ಇಲ್ವೋ ಒಂದು ಗೊತ್ತಿಲ್ಲ ಕಣಮ್ಮಣಿ. ನಿಮ್ಮ ಮನೆಗೆ ಐತೆ ಕರೆಂಟು? ಇಲ್ಲ ಕಣಜ್ಜಿ, ನಮ್ಮ ಮನೆಗೂ ಬೆಳಗ್ಗೆ ಹೋಗಿದ್ದು ಕರೆಂಟೇನ ಇನ್ನೂ ಬಂದಿಲ್ಲ. ನಮ್ಮ ಮನೆಗೆ ಅಂತಲ್ಲ, ಊರಾಗೆ ಎಲ್ಲ ತೆಗ್ದವ್ರು, ಯಾಕೆ ಕರೆಂಟು ಗೊತ್ತಿಲ್ಲ ಅಲ್ವೇ? ಹಂಗಂತೀಯ? ಹ್ಞೂ ಕಣ್ಕೆಂಚಜ್ಜಿ, ಅಲ್ಲೆಲ್ಲ ಏನೋ ಕೆಲಸ ಮಾಡ್ತಿರ್ಬೇಕು ಬಿಡು, ಸಾಯಂಕಾಲ ಕೊಡ್ತಾರೆ. ಇನ್ನೇನು ಕರೆಂಟ್ ಆಗ್ಲೋತ್ನಾಗ, ಇಲ್ಲಾಂದ್ರೆ ನಡೀತೈತಿ. ನೋಡಲಿ ನೀನು ಹೆಂಗೆ ಹೇಳ್ತೀಯ. ನೀವಂದರೆ ಮೊಬೈಲ್ ನೋಡ್ಕೊಂತೀರ, ನಿಮಗೆ ಕರೆಂಟ್ ಬೇಡ. ನನಗೆ ಒಬ್ಬನಿಗೆ ಕುತ್ಕೊಂಡು ಬೇಜಾರಾಗುತ್ತೆ. ಇವತ್ತು ಅದು ಬಂಗಾರದ ಮನುಷ್ಯ ರಾಜ್ಕುಮಾರನ್ ಪಿಕ್ಚರ್ ಆಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕರೆಂಟ್ ಬರ್ತೈತೆ ಅಂತ ಕಾಯ್ಕೊಂಡಿದ್ದೆ. ಆ ಪಿಕ್ಚರ್ ಮುಗ್ದೋದ್ರೂ ಕರೆಂಟ್ ಬರಲಿಲ್ಲ. ಹೋಗಾತು ಸಾಯಂಕಾಲಕ್ಕೆ ಯಾವನ ಧಾರಾವಾಹಿ ನೋಡೋಣ ಅನ್ಕೊಂಡಿದ್ದೆ. ಅವಕ್ಕೂ ಕೊಡ್ತಾನೋ ಹೆಂಗೆ ಮಾಡ್ತಾನೋ ಕರೆಂಟ್. ಪಿಕ್ಚರೇ ನಾಳೆ ತಿರ್ಗಾ ಹಾಕ್ತಾರೆ ನೋಡಿವಂತೆ. ಧಾರಾವಾಹಿಗಳು ಇವತ್ತು ಭಾನುವಾರ, ಧಾರಾವಾಹಿಗಳು ಬರೋಲ್ಲ ಎಲ್ಲೂ. ನಾಳೆಗೆ ಬರೋ ಧಾರಾವಾಹಿಗಳು. ನೀನು ಹಂಗೆ ಕರೆಂಟ್ ಬೇಕು ಹೇಳು, ಅವ್ರು ಕರೆಂಟ್ ಆಫೀಸ್ನವ್ರಿಗೆ ಫೋನ್ ಮಾಡ್ಸೋಕ್ಕಿಲ್ವೇ? ನೀನೇ ಕೇಳಿದ್ರೆ ಯಾಕಯ್ಯ ಕರೆಂಟ್ ಕೊಟ್ಟಿಲ್ಲ, ಇನ್ನು ನಮ್ಮ ಪಿಕ್ಚರ್ ನೋಡಬೇಕು ಅಂತಾನೆ. ಕೇಳಿದೆ ಕಣಮಣಿ, ನಾನು ಫೋನ್ ಮಾಡಿಸಿದ್ದೆ ನಮ್ಮ ರಮೇಶಪ್ಪನ ಕೈಲೇ, ಅವರು ಕರೆಂಟ್ ಆಫೀಸ್ನವ್ರಿಗೆ. ಅವರು ಅಜ್ಜಿ ಎಲ್ಲೇನೋ ಕೆಲಸ ಮಾಡ್ತಿದ್ದೀವಿ, ನೀನೇ 3 ಗಂಟೆ ಕೊಡ್ತೀವಿ ಅಂತ ಹೇಳಿದ್ರಮ್ಮ. ಇನ್ನೂ ಕೊಡಲೇ ಇಲ್ಲ, 3:15 ಆಯಿತು. ಇನ್ನೇನು 4 ಗಂಟೆ ಆಗ್ತಾ ಬಂದೈತಿ. ಯಾವಾಗ ಕೊಡ್ತಾರ ಏನೋ, ಒಂದೇ ಸತಿ 6 ಗಂಟೆ ಕೊಡ್ತಿರ್ತಾರೆ ಏನೋ. ಆವಾಗಲೇ ಕೊಡ್ಲಿ ಬಿಡು, ಏನು ಕೊಳ್ಳೆ ಹೋಗಿದ್ದು. ಇವತ್ತೇನು ಯಾವ ಧಾರಾವಾಹಿ ಬರೋಲ್ಲ ಅಂತ ಏನು ಪ್ರಪಂಚ ಮುನ್ಗಲ್ಲ. ಇವತ್ತು ನಿಂಗೆ ಕರೆಂಟ್ ಇಲ್ಲ ಅಂದರೆ ನಿನ್ಗೇನು ಕರೆಂಟಲ್ಲಿ ಇನ್ನು ಅಡುಗೆ ಮಾಡಬೇಕೆ, ಸೊಪ್ಪು ಮಾಡಬೇಕೆ? ನೀನು ಸರಿಯಾಗಿ ಹೇಳ್ತೀಯ ಕಣಮಣಿ, ನಾನು ಇನ್ನೇನು ಅಂದ್ಕೊಂಡಿದ್ದೆ. ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡು ನೀನು ನನಗೆ ಎದುರು ಮಾತಾಡ್ತೀಯಲ್ಲ. ಅಲ್ಲ ಕಣ್ಕೆಂಚಾಚಿ, ನನಗೆ ಹೆಂಗೆ ಗೊತ್ತು ಕರೆಂಟು ಇಷ್ಟೊತ್ತಿಗೆ ಬರ್ತೈತೆ, ಇಷ್ಟೊತ್ತಿಗೆ ತೆಗಿತಾರೆ ಅಂತ? ಏನು ಕರೆಂಟ್ ಆಫೀಸ್ನಾಗಿರೋ ನಮ್ಮ ಮಾವನೇ? ನೀನು ಚೆನ್ನಾಗಿ ತಮಾಷೆ ಮಾಡ್ತೀಯ ಕಣಮಣಿ. ಇರಲಿ ಬಿಡುವಾಗಲಿ. ಅದೇನೋ ರೈಮೇನು ಇಲ್ಲಿ ಆಸಿ ಕಟಿಂಗ್ ಸರ್ ಇಟ್ಕೊಂಡು ಹೋದ್ನಮ್ಮ. ನೋಡೋಣ, ನಿಂಗೆ ಗೊತ್ತಾನಲ್ಲ, ಅವನು ಕೇಳ್ತೀನಿ, ನೋಡೋಣ ಏನು ಹೇಳ್ತಾನೆ. ಕೇಳಿ ನೋಡು, ಗೊತ್ತು ಮುಂಚೆ ಕೊಡ್ರಿ ನನಗೆ ಕರೆಂಟ್ ಅಂತ ಹೇಳು. ಅಮ್ಮಯ್ಯ ರದಮ್ಮ, ಮತ್ತೆ ನಿಂತ ಫೋನ್ ಐತೆ? ಫೋನ್ ಇದ್ದರೆ ಅಲ್ಲಿ ಇಮ್ಮೆನ್ಗೆ ಫೋನ್ ಮಾಡಮ್ಮ. ಹಿಂಗೆ ಬಂದು ಒಂಚೂರು ಕರೆಂಟು ಏನಾಯ್ತು ಏನು ಅಂತ ಹೇಳಿ ಹೋಗ್ತಾನೆ, ಯಾವ ಕೊಡ್ತಾರೆ ಅಂತ. ಅಯ್ಯೋ ದೇವ್ರೆ, ಈ ವಯಸ್ಸು ನನ್ನನ್ನು ಬಿಡಲ್ವಲ್ಲಪ್ಪ, ಏನು ಮಾಡೋದು? ತಲೆ ತಿನ್ನಿದ್ಲಿ ಕೈ ಹಾಕುತ್ತೆ. ಆ ಕರೆಂಟು ಅವ್ರಿಗೆ ಯಾವಾಗಲೇ ಕೆಲಸ ಮುಗ್ದಾಗ ಕೊಡ್ತಾರೆ. ಆ ಅಜ್ಜಿಗೆ ಕರೆಂಟ್ ಕೇಳ್ತಿದ್ದಂಗೆ ಬೇಕು. ಸೊ ಈ ಅಜ್ಜಿ ಕೈಗೆ ಸಿಕ್ಕಾಕೊಂಡು ನನ್ನ ಪರಿಸ್ಥಿತಿ ಪರದಾಡಂಗೆ ಆಗೈತಿ. ಅಜ್ಜಿ ಬೇಕಾರೆ ಫೋನ್ ಮಾಡಿ ಕೊಡ್ತೀನಿ, ಮಾತಾಡು. ಆಗ್ಲಾಗ್ಲ ಫೋನ್ ಮಾಡಿರೋ ಮಕ್ಕಳಿತಾರೆ, ನಾನು ಬೈಸ್ಕೊಳಲ್ಲಪ್ಪ. ನಾನೇ ಮಾತಾಡಲ್ಲ, ನನಗೆ ಒಂಥರ ಆಗ್ತೈತೆ ಮಾತಾಡೋಕ್ಕೆ. ನನಗೆ ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಿನ್ಗೆ ಹೇಳಿದ್ದು, ನೀನು ಕೇಳಮ್ಮ, ನೀನು ಹೆಂಗಿದ್ರು ಓದಿದೆಯಲ್ಲ, ಅದಕ್ಕೆ ನೀನು ಮಾತಾಡ್ತೀಯ. ಅಜ್ಜಿ ಈ ಚೆನ್ನಾಗಿ ಮಾತಾಡ್ತೀಯ ಕಣಜ್ಜಿ. ನೀನು ಗಾನ್ವಾದಾಗ ನನಗಿಂತ ಜೋರಾಗಿ ಚೆನ್ನಾಗೇ ಮಾತಾಡ್ತೀಯ. ಆದರೆ ಮಾತಾಡೋಕ್ಕೇನು ಓದಪ್ಪದೇನು ಬೇಕಾಗಿಲ್ಲ. ಅದೇನು ಯಾಪಯ್ಯ ಕರೆಂಟ್ ಯಾವಾಗ ಕೊಡ್ತೀಯಾ, ಯಾಕೆ ತೆಗ್ದಿದ್ಯಾ, ನಾನು ಧಾರಾವಾಹಿ ನೋಡಬೇಕು ಅಂತ ಹೇಳು. ಬಿಡ ಮತ್ತೆ ಹೋಗ್ಲಿ. ಅವನು ಲಾಸಿ ಬರ್ತಾನಲ್ಲ ಲೈನ್ ಅವನ್ನ ಕೇಳ್ತೀನಿ, ಅವನು ಹೇಳ್ತಾನೆ ಕರೆಂಟ್ ಯಾವಾಗ ಕೊಡ್ತೀನಿ ಅಂತ. ನನಗೂ ಬೆಳಗ್ಗೆಯಿಂದನ ಕುತ್ಕೊಂಡು ಸೊಂಟೆಲ್ಲ ನೋವಾಗುತ್ತೆ. ಸೊಂಟ ಇಟ್ಕೊಂಡ್ಬಿಟ್ಟೈತಿ, ಏನು ಮಾಡೋಣ? ಸೊಂಟ ನೋವಾಗ್ದೆ ಇನ್ನೇನು ಮಾಡ್ತೈತೆ ಹೇಳಿ? ಆವತ್ತ ತಕ್ಕ ಗಾಡ್ ಹೊರಿಕೊಂಡು ಕುತ್ಕೊಂತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕನ. ಏನು ಸಾಯಂಕಾಲ ಉಂಟಿದಂಗೇನ ಹೊರಗೆ ಬತ್ತೀಯ, ತಿರುಗಿ ಒಳಗೆ ಹೋಗ್ತೀವಿ. ಇನ್ನು 11 ಗಂಟೆ ತಕ್ಕನ ಒಡೆ ಹೊರಿಕೊಂಡು ಕುತ್ಕೊಂತೀವಿ. ಸೊಂಟ ನೋವಾಗ್ದೆ ಇನ್ನೇನು ಮಾಡ್ತೈತಿ? ಒಂಚೂರು ಒಂಚೂರು ಕೆಲಸ ಮಾಡು. ಸೊಂಟನೂ ನೋವಲ್ಲ, ಏನೂ ಇಲ್ಲ, ಬರೀ ಟಿವಿ ನೋಡ್ಕೊಂಡೆ ಕುತ್ಕೊಂಬೇಡ. ಸರಿ ಹೋಗಮ್ಮ, ನೀನೇನೋ ಕೆಲಸ ಮಾಡ್ತಿದ್ದೀನ ಒಳಗೆ, ಅದೇನು ಮಾಡ್ಕೊ ಹೋಗು. ಪಾಪ ನಿಂಗೆ ಸಖತ್ ಕೆಲಸ ಐತೆ ಕಣ. ನಾನು ಕರೆದು ನಿನ್ನ ಕೆಲಸ ಎಲ್ಲ ನಿಂತ್ಕೋದಂಗಾತು. ಅವ್ನು ಬತ್ತಾನಲ್ಲ ಈಗ, ಕೇಳ್ತೀನಿ ಕರೆಂಟ್ನ ಒಯ್ಯೋಣ. ಸರಿ ಕಣಜ್ಜಿ, ಕೇಳ್ಕ ಅದೇನು ಹೇಳಂತ ನಂಗೊಂಚೂರು ಹೇಳಿವಂತೆ. ಪಾಪ ನಿಲ್ಲಪ್ಪ ನಿಮಿಷ. ಏನಜ್ಜಿ? ಏನಿಲ್ಲ, ನೀವು ಕರೆಂಟ್ನರೇನಪ್ಪ? ಯಾಕಜ್ಜಿ? ಏನೇ ಪಾಪ, ಬೆಳಗ್ಗೆ ತೆಗ್ದಿದ್ದು ಕರೆಂಟ್ ಅಲ್ಲಪ್ಪ, ಇಷ್ಟೊತ್ತಾದ್ರೂ ಕೊಡಲಿಲ್ಲ. 4-5 ಗಂಟೆ ಆಯಿತು. ಯಾವಾಗ ಕೊಡ್ತೀರಪ್ಪ ಇನ್ನೂ ಕರೆಂಟ? ಇದು ನಿಮ್ಗೆ ಯಾಕೆ ಕರೆಂಟು ಕತ್ಲಾದ್ನ ಕೊಡ್ತೀವಿ, ಸುಮ್ಮನಿರು. ಹಿಂಗಂದ್ರೆ ಹೆಂಗಪ್ಪ ನೀನು? ಬೆಳಗ್ಗೆ ಎಂಥ ಒಳ್ಳೆ ಪಿಕ್ಚರ್ ಹಾಕಿದ್ರು ಮಧ್ಯಾಹ್ನ ರಾಜ್ಕುಮಾರ್ ಅಂತ, ಅದು ನೋಡೋಣ ಅಂದರೆ ನೀವು ಕರೆಂಟೇ ಕೊಡಲಿಲ್ಲ. ಏನಪ್ಪ ಬಿಡದಿ, ಪಿಕ್ಚರ್ ನೋಡಲಿತ್ತೇನೋ, ಪಿಕ್ಚರ್ ಇನ್ನೊಂದು ಸಾಕ್ತಾರೆ ನೋಡಿ, ಒಂದು ಸುಮ್ಮನಿರು, ಟೆನ್ಷನ್ ಮಾಡ್ಕೊಂಬೇಡ ನೀನು. ಇಲ್ಲ ಕಣಪ್ಪ, ರಾಜ್ಕುಮಾರಿಂದ ಎಂಥ ಚೆನ್ನಾಗಿ ಪಿಕ್ಚರ್ ಗೊತ್ತೆ. ನೀವು ದಿನ ನೋಡು ಬೇಜಾರಾಗಲ್ಲ ಕಣಪ್ಪ. ಸಾಯಂಕಾಲಕ್ಕೆ ಧಾರಾವಾಹಿ ಬರ್ತೈತೆ ಒಂಚೂರು, ಅಷ್ಟೊತ್ತಿಗೆ ಕರೆಂಟ್ ಕೊಡ್ರಪ್ಪ 6 ಗಂಟೆ ಅಷ್ಟೊತ್ತಿಗೆ. ನೋಡೋಣ ಹೇಳು. ಸರ್ ಮಾಡ್ತಿದ್ದೀವಿ ಅಲ್ಲಿ ರೋಡ್ ಮಾಡ್ತೀವಿ ಅಂತೇಳಿ ಮರ ಎಲ್ಲ ಕೆಡವಿ ಲೈನೆಲ್ಲ ಕಿತ್ತಾಕ್ಯವ್ರೆ. ನಾವು ಬೆಳಗ್ಗೆಯಿಂದ ಒಂದು ಕ್ಷಣ ನೀರು ಕುಡಿಯೋಕ್ಕೂ ಪುರ್ಸತಿಲ್ಲ, ಊಟ ಮಾಡೋಕ್ಕೂ ಪುರ್ಸತಿಲ್ಲ. ಹಂಗೆ ರೆಡಿ ಮಾಡ್ತಾ ಇದ್ದೀವಿ ಒಂದೇ ಸಂತಿ. ನಿಮಗೆ ಧಾರಾವಾಹಿ ಚಿಂತೆ, ಪಿಕ್ಚರ್ ಚಿಂತೆ, ನಾವೇನು ಮಾಡೋಣ? ರೆಡಿ ಆದರೆ ಕೊಡ್ತೀವಿ 7 ಗಂಟೆ ಅಷ್ಟೊತ್ತಿಗೆ. ಇಲ್ಲಾಂದರೆ ಇವತ್ತು ಕೊಡಲ್ಲ, ಹೆಂಗನ ಮಾಡ್ಕೋ ಹೋಗು. ನಾನು ಹೋಗಿ ಇವನು ಕೇಳಿ ಬೈಸ್ಕೊಳಂಗಾತಲ್ಲ ಇವಂತಾಗಿ. ಪಾಪ ಅವನು ಒಳ್ಳೆ ಹುಡುಗನೇನ. ಕರೆಂಟು ಯಾಕೆ ಅವ್ನು ಹೇಳ್ದಂಗೆ ಲೈನ್ ಕಿತ್ಕೊಂಡಿದ್ದಿರಬೇಕು, ಅದಕ್ಕೆ ಕರೆಂಟ್ ಕೊಟ್ಟಿಲ್ಲ. ಬಿಡು, ಸರ್ ಮಾಡಿ ಕೊಡ್ತಾರೆ, ಏನು ಮಾಡೋಕ್ಕಾಗ್ತೈತಿ. ಯಾಕಮ್ಮ ನಿಮ್ಮನೆ ಕರೆಂಟ್ ಐತೆ? ನೋಡಿ ಕ್ಯಾನ್ಚಾಜಿ, ಬೆಳಗ್ಗೆ ತೆಗ್ದಿದ್ದು ಕರೆಂಟು ಇನ್ನೂ ಕೊಟ್ಟಿಲ್ಲ. ಅಲ್ಲಿಗೆ ಏನೋ ಕೆಲಸ ಮಾಡ್ತಾವ್ರಂತೆ, ಅದಕ್ಕೆ ಕರೆಂಟ್ ತೆಗ್ದವ್ರೆ. ಸಾಯಂಕಾಲಕ್ಕೆ 6 ಗಂಟೆನ ಕೊಡ್ತೀವಿ ಅಂತ ಹೇಳಿರು. ನಮ್ಮನೆಗೆ ನಮ್ಮ ಅಯ್ಯಪ್ಪ ಕೇಳ್ತು, ಹಂಗಂತೆ. ಬಿಡು ಹೋಗಿ. ನಾನು ಈಗ ಹುಡುಗ ಕರೆಂಟ್ ನಾನು ಹೋಗ್ತಿದ್ದ, ಕೇಳಿದೆ. ನಾನು ಒಂದು ಮಾತು ಕೇಳಿ, 1000 ಹೇಳಿ ನಮ್ಮ ನನಗೆ ಬೇಜಾರಾದ ಯಾಕನೋ ಕೇಳಿನ ಅಂತ.
ಹ್ಞೂ ಗಣಜಿ, ನೀನು ಹಂಗೆಲ್ಲ ಕೇಳಬೇಡ. ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರ್ತೈತೆ, ಯಾವ್ಯಾವ ಮೂಡಾಗಿರ್ತಾರೋ ಏನೋ, ಅವ್ರಿಗೂ ಬೇಜಾರಾಗಿರ್ತೈತಿ. ನೀನು ನನಗೆ ಪಿಕ್ಚರ್ ನೋಡೋಕೆ ಕರೆಂಟ್ ಇಲ್ಲ, ಧಾರಾವಾಹಿ ನೋಡೋಕೆ ಕರೆಂಟ್ ಇಲ್ಲ ಅಂದರೆ ಅವ್ರಿಗೆ ಬೇಸಿಟ್ಟು ಬರಲ್ವೇ ನೀನು ಅಂತೇಳೆ ಸುಮ್ಮನಿರು. ಅಲ್ವೇ ನೀನು ಹೇಳೋದು ನಿಜನೇ ಕಣಮ್ಮ. ಏನು ಮಾಡೋಣ, ಬೆಳಗ್ಗೆಯಿಂದ ನಾನು ಸಾಯಂಕಾಲ ತನಕ ಸುಮ್ಮನೆ ಕುತ್ಕೊಳ್ಳೋಕೆ ಬೇಜಾರಾಗುತ್ತೆ. ನಂಗೊಂದು ಒಂದು ಕ್ಷಣ ಕರೆಂಟ್ ತಗೊಂಡ್ರು ತಿಕ್ಲಿಡ್ದಂಗೆ ಹಾಕಿಕೊಳ್ಳೋಮಲ್ಲ ತಮ್ಮ, ಅದಕ್ಕೆ ನಾನು ಕರೆಂಟ್ ಹಾಕ್ಕೊಡ್ಲಿಲ್ಲಪ್ಪ ಅಂತ ಕೇಳಿದೆ. ನಿನಗೆ ಹಂಗೆ ಬೇಜಾರಾದರೆ ಹೋಗಿ ಹೊಲ್ತಕ್ಕೆ ಓಡಾಡ್ಕೊಂಬ ಒಂದು ಕ್ಷಣ. ನಿಂಗೂ ಸಣ್ಣ ನೋವು ಕೈಕಾಲು ನೋವು ಇರಲ್ಲ. ಉಂಡು ಹಂಗೆ ಕುತ್ಕೊಂಬಾರ್ದಂತೆ, ಮೊಣ್ಕಾಲು ಕೈ ಎಲ್ಲ ಇಟ್ಕೊಂತವೆ. ನಿಂಗೆ ಅದಕ್ಕೇನ ಕಾಲು ನೋವು ಸಣ್ಣ ನೋವು ಅನ್ನೋದು. ನೀನು ಆರೋಗ್ಯ ಬರಲ್ಲ. ಉಂಡಿದ್ದೆಲ್ಲ ಹೆಂಗೆ ಜೀರ್ಣಿಸ್ಕೊಂತೀನಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುತ್ಕೊಂತೀಯಲ್ಲ ಅಜ್ಜಿ. ಹೋಗೋಣಂತ ಆಸೆ ಕಣಮ್ಮ, ಹೋಗೋಣಂತ ಹೊಳ್ತೀನಿ. ಯಾಕೆ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಹೊಲ್ತಕ್ಕೆ ಹೋಗೋಕೆ ಮನಸ್ಸು ಬರಲ್ಲ. ಟಿವಿ ನೋಡೋಣ ಅನ್ನಿಸ್ತೈತೆ. ನಾನು ಏನು ಮಾಡೋಣ, ನನ್ನ ಕೈಲಿ ಆಮೇಲೆ ನಡೆಯೋಕ್ಕೂ ಆಗಲ್ಲ ಕಣಮ್ಮ, ಕಾಲು ನೋವು. ಹೋಗ್ಬೇಕಂಗೆ ನಿಧಾನಕ್ಕೆ. ನೀನು ಒಂದಿನ ಹೋಗೋಕೆ ರೂಢಿ ಮಾಡು, ಆಮೇಲೆ ದಿನ ಹೋಗೋಣ ಅನ್ನಿಸ್ತೈತೆ. ನೀನು ಎಲ್ಲಿ ಮನೆಯಿಂದ ಹೊರಗೆ ಹೋದ್ರೆ ಫಿಲಮ್ ನೋಡೋಕ್ಕಾಗಲ್ವ, ಧಾರಾವಾಹಿ ನೋಡೋಕ್ಕಾಗಲ್ವ ಅಂತ ಕುತ್ಕೊಂತೀಯ. ಅದಕ್ಕೆ ಮತ್ತೆ ನಿನ್ಗೆ ಹೋಗೋಕ್ಕಾಗಲ್ಲ. ನೋಡವಕ್ಕ ಪೂರ್ತಿನ ಓಡಾಡೋಕ್ಕೆ ಆಗಲ್ಲ ಅಂತಿದ್ರು. ಅವಕ್ಕಂತದ್ದು ಹೆಂಗೆ ಓಡಾಡ್ತೈತೆ ನಿಧಾನಕ್ಕೆ, ಮೂಲಿಗೆ ಬಿದ್ದೈತೆ ಅಂದಿದ್ದು. ಸರಿ, ನಾನು ಮಂತಕ್ಕೆ ಹೋಗ್ತೀನಿ. 6 ಗಂಟೆ ಆದರೂ ಕರೆಂಟ್ ಕೊಡ್ತಾರೆ ನೋಡೋಣ. ಇನ್ನೂ 6 ಗಂಟೆ ಆದರೂ ಕರೆಂಟ್ ಕೊಡಲಿಲ್ಲ. ನೀವು ಒಳಗೆ ಗಂಟೆ ಕೊಡ್ತಾರೇನೋ, ಯಾವಾಗ ನಾ ಕೊಡಲಿ. ಏನು ಮಾಡೋದು, ಕೇಳಿರೇ ಬೈತಾರೆ ಅವ್ರು. ಏನಾಜಿ ಕೆಂಚಜ್ಜಿ ಎಲ್ಲಾಗಿದ್ದೆ? ಅಲ್ಲಿ ಲತಮ್ಮ ಮನೆ ಕರೆಂಟ್ ಐತೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದೆ ಕಣ, ಬಂದ್ಕಿಂದೈತೇನ ಅಂತ. ಅಜ್ಜಿ ನೀನು ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ನೀನು ಒಂದಿನ ಕರೆಂಟ್ ಇಲ್ಲ ಅಂತ ಹಿಂಗೆ ಪತ್ರ ಕೊಡ್ತಿದ್ಯಲ್ಲ, ಹಿಂದಿನ ಕಾಲದಾಗೆಲ್ಲ ಪೂರ್ತಿ ಕರೆಂಟ್ ಇರಲಿಲ್ಲ ಅಂತಲ್ಲ, ಅವಾಗ ಹೆಂಗೆ ಮಾಡಾರು ಅಂತ. ನೀನು ಅವಾಗ ಸಣ್ಣ ಹುಡುಗಿ ಆಗಿದ್ದೆ ಅನ್ಸುತ್ತೆ, ಅವಾಗ ಹೆಂಗೆ ಮಾಡ್ತಿದ್ದೆ ಅಂಜಾಜಿ? ಅವಾಗಲೇ ಅವಾಗ ಟಿ ವಿ ಪಾವಿ ಏನಿರಲಿಲ್ಲ ಕಣಮ್ಮ, ಸುಮ್ಮನೆ ಮನೆಗೆಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇನ. ಯಾವಾಗ ಹಿಂಗೆ ಟಿ ವಿ ಇದ್ದಿದ್ರೆ ಇನ್ನೇನು ಕತೆ ಹೇಳು. ಅಜ್ಜಿ ಹಿಂಗೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ, ನನ್ನ ಸಿಟ್ಟು ಮಾಡ್ಕೊಂಬೇಡ. ನೀನು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಒಂದೇ ಸಮಕ್ಕೆ ಟಿ ವಿ ನೋಡ್ತೀರಾ, ನಿನ್ನ ಕಣ್ಣು ತಲೆನೋವು ಸೊಂಟ ನೋವೇನು ಬರಲ್ವೇ? ಏನಂಗೆ ತಲೆನೋವು ಕಣ್ಣು ಏನಿಲ್ಲ ಕಣಮ್ಮ, ಸೊಂಟ ನೋವು ಅಷ್ಟೇ ಕಣಮ್ಮ, ಬೋಲ್ ಐತೆ ಸೊಂಟ ಮಾತ್ರ. ಆಗ ನೋಡು, ಈಗಿನೂ ಕೊಟ್ಟರು ಕರೆಂಟ್ ಅಲ್ಲೇ ತಗೋದ್ರು. ಇಷ್ಟೇ ಇವತ್ತು ಹಣೆ ಬರ ಬಿಡು, ಮುಗಿದೋದು. ಕರೆಂಟ್ ಇಲ್ಲ, ಯಾವುದಿಲ್ಲ ಇವತ್ತು, ಉಂಡು ಮನೆ ಕಂತೀನಿ. ಅಜ್ಜಿ ನೀನು ಅಷ್ಟೊಂದು ಧಾರಾವಾಹಿ ನೋಡ್ತೀಯಲ್ಲ, ತಿರ್ಕೊಂಡು ಅವನ್ನೇ ನೋಡ್ತಿದ್ಯಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ನಿಂಗೆ ಬೇಜಾರಾಗಲ್ವೇ? ಇಲ್ಲ ಬೇಜಾರೇನಾಗಲ್ಲ, ನೋಡ್ತಿದ್ರೆ ನೋಡೋಣ ಅಂತ ಆಸೆ ಆಗ್ತೈತೆ. ನೀನು ಬೇಕಾದ್ರೆ ಒಂದು ನೋಡಿ ಗೊತ್ತಾಗುತ್ತೆ ನಿಂಗೂ. ನಾವು ನೋಡಿದ್ದೀವಿ ಹೇಳು, ನಮಗೆ ಹಿಂಗೆ ಒಂದ್ಸತಿ ನೋಡೋಕ್ಕಾಗಲ್ಲ, ತಿರ್ಕೊಂಡು ನೋಡಿದ್ರೆ ಬೇಜಾರಾಗ್ತೈತೆ. ಅವೇನು ಧಾರಾವಾಹಿಗೆಲ್ಲ ಒಯ್ದಾಡ್ತಾರೆ, ಬಡ್ದಾಡ್ತಾರೆ, ಬರೀ ಇನ್ನೊಂದು ಮನೆ ಹಾಳು ಮಾಡೋದೇ ಮದಾಗ ಹೇಳ್ಕೊಡೋದು. ನೀನು ಅವನೇನು ಬಾಯಿ ತರ್ಕೊಂಡು ನೋಡ್ತೀಯ. ನೀನು ಈ ವಯಸ್ಸಿನಾಗೆ ರಾಮಾಯಣನೋ ಮಹಾಭಾರತನೋ ಹೊರ್ಕತೆನೋ ಅಂತ ಏನನ್ನ ಕೇಳ್ಕೊಂಡು ಕಾಲ ಕಳೆಬೇಕು ಅಂತದ ಧಾರಾವಾಹಿ ನೋಡ್ಕೊಂಡು ಕುತ್ಕೊಂತೀಯ. ಏನಂದ ಅವೆಲ್ಲ ಬೇಜಾರು ಕಣೆ, ಅವೆಲ್ಲ ತಲೆಗತ್ತಲ್ಲ. ನೀನು ಸುಮ್ಮನೆ ಧಾರಾವಾಹಿಗೆ ಹೋಗಿ ಸೇರ್ಕೊಳಕ್ಕಿಲ್ವೇ? ನನಗೂ ಸೇರ್ಕೊಳಕ್ಕೆ ಅಂತ ಆಸೆ ಇದ್ದೆ. ಏನು ಮಾಡ್ತೀಯಾ, ನನಗೆ ಹೆಂಗೆ ಹೋಗ್ಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ನಾನೇ ಸೇರ್ಕೊಂಡಿದ್ರೆ ನಾನು ಒಳ್ಳೆ ಪತ್ರನೇ ಕೇಳ್ತಿದ್ದೆ, ಕೊಡ್ರಿ ಅಂತಾನೆ. ನೀನೇನು ಕಮ್ಮಿ ಅಜ್ಜಿ ಅಲ್ಲ ಬಿಡು. ನೀನೇನೋ ಧಾರಾವಾಹಿಗೆ ಫಿಲಮ್ಗೆ ಸೇರ್ಕೊಂಡಿದ್ರೆ ವಿಲನ್ ಪಾತ್ರನೇ ನಿನಗೆ ಕೊಡ್ತಿದ್ದು, ಅದಕ್ಕೆ ಸರಿಯಾಗಿ ಸೂಟ್ ಆಗ್ತೈತೆ ನಿನಗೆ. ಸರಿ, ಯಾಕೆ ಕರೆಂಟು ತೆಗ್ದು ಕೊಡ್ತಾನೆ, ನಾನು ನೋಡ್ತೀನಿ ಹೋಗಿ. ಟಿವಿ ಹಾಕಿ ಬಿಡ್ತೀನಿ, ಬರ್ತೈತಿ. ಒಂದೇ ಸತಿ ಟಿವಿ ಆನ್ ಮಾಡಿಬಿಡ್ಬೇಡ, ಟಿವಿ ಹೋಗ್ತವೆ. ಅದನ್ನ ಆನ್ ಮಾಡ್ಕೊಂಡ ಮೇಲೆ ಪತ್ರ ಕೊಡ್ತೀಯ, ನಾನು ಟಿವಿ ಕೆಟ್ಟೋತು ಅಂತಾನೆ. ಅಲ್ವೇ, ಹಂಗೂ ಆಗುತ್ತೆ. ಹಂಗೂ ಆಗುತ್ತೆ. ಅದಕ್ಕೆ ಫಸ್ಟು ಒಂದು ಲೈಟ್ ಹಾಕ್ಬಿಡು, ಅಷ್ಟು ಹಾಕ್ಬಿಡ್ಬೇಡ. ಸರಿ ನಾನು ಹೋಗ್ತೀನಿ. ಇನ್ನು ನಮ್ಮ ರಾಧಮ್ಮ ಊಟ ತಂದು ಕೊಡ್ತಾಳೆ, ಒಂಚೂರು ಉಂಡು ಕುತ್ಕೊಂತೀನಿ, ಲೈಟ್ ಹಾಕ್ಬಿಡ್ತೀನಿ. ಕರೆಂಟ್ ಬರ್ತೈತೆ, ಅವಾಗ ಟಿವಿ ಹಾಕೊಂಡು ನೋಡಿ ಒಂದ್ಸಲ ಮನೆ ಕಂತೀನಿ. ಮದುವೆ ಬಸ್ ಆರಾಮ್ ಮಾಡ್ತೈತೆ, ಮದ್ವೆಗೆ ಹೋಗಲ್ವೇ ನೀನು? ಮದ್ವೆನೇ? ಯಾರ್ದ ಮಾಡಿ ಮದುವೆ? ಅದೇ ಕಣಜಿ, ಮ್ಯಾಗ್ಲಕೆರೆ ಮಂಜಣ್ಣನ ಮಗಂದು ಮದುವೆ ಇವತ್ತು. ಯಾಕೆ ಹೇಳಿಲ್ವ, ನಿಂಗೆ ಗೊತ್ತಿಲ್ವೇ? ಕಣ, ಪಾಪ ಗಂಡ ಹೆಂಡತಿ ಇಬ್ರು ಬಂದು ಒತ್ತಾಯ ಮಾಡಿ ಹೇಳೋಗಿದ್ರು, ಬಸ್ ಮಾಡ್ತೀವಿ ಬಾರಜಿ ಅಂತಾನೆ. ಮರ್ತೇ ಬಿಟ್ಟೆ. ಈಗಲೇನು ಟೈಮ್ ಆಗಿಲ್ಲ, ಇನ್ನು ಬಸ್ ಆರಾಮ್ ಮಾಡ್ತೈತೆ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಜಲ್ದು ಮಕ ತೊಳ್ಕೊಂಡು ಹೊಲ್ಟು ಹೋಗು. ಈ ಕರ್ಕೊಂಬರ್ತಾರೆ. ಏನು ಬಟ್ಟೆ ಗಿಟ್ಟೆ ಅಂತ ತಾಣೋಗ್ಬೇಡ. ಇಲ್ಲ ಕಣಮ್, ಈಗಿನಲ್ಲಿ ಚಳಿ ಬೇರೆ ಸಖತ್ ಚಳಿ ಆಗ್ತೈತೆ, ಹೋಗಲ್ಲ. ನಾನು ಬೆಳಗ್ಗೆಯಿಂದ ಟಿವಿ ನೋಡೇ ಇಲ್ಲ. ಇವಾಗ ಬಂದು ಯಾವನಾದ್ರಲ್ಲಿ ಧಾರಾವಾಹಿ ನೋಡಿ ಮನೆ ಕಂತೀನಿ. ಧಾರಾವಾಹಿನೂ ನಾಳೆಗೆ ಬರ್ತವೆ, ಹೋಗು. ಮದುವೆ ಇನ್ನೊಂದ್ಸತಿ ಮಾಡ್ತೀಯ. ನೀನು ಒಳ್ಳೆ ಧಾರಾವಾಹಿ ಇಟ್ಕೊಂಡು ಕುಂತಿದೀಯ. ಇಲ್ಲ ನೀನು ಹೋಗಲ್ಲ. ಗಂಡು ಏನು ಬರ್ತಾವಲ್ಲ ನಾಳೆ ಸಾಯಂಕಾಲಕ್ಕೆ, ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲೇ ಮಾತಾಡ್ಸ್ಕೊಂಡು ಬರ್ತೀನಿ. ಬರೋಕ್ಕಾಗಲಿಲ್ಲ ನನಗೆ, ಚಳಿ ಕಣಮ್ಮ ಅಂತ ಹೇಳಿ ಬರ್ತೀನಿ. ಏನೋ ಒಂದು ಹೇಳಿ ರಾತ್. ಸರಿ, ಹೋಗಿ ಹೆಂಗನ ಮಾಡ್ಕಾಯಿ, ಕರೆಂಟ್ ಕೊಡ್ತಾರೆ, ಹೋಗು. ಅಷ್ಟು ಕರೆಂಟ್ ಪ್ರಶಕ್ಕೆ ಊಟ ಮಾಡಿ ರೆಡಿಯಾಗಿ ಕುತ್ಕ. ಸರಿ ಹೋಗ್ತೀನಿ ಹೋಗು. ನೀನು ಅಡುಗೆ ಸೊಪ್ಪು ಮಾಡ್ಬೇಕೇನಾ, ಮಾಡ್ಕೊ ಹೋಗು. ಬಾಬಾ, ಈ ಅಜ್ಜಿ ಅಂತಾರೆ ನಾನು ಎಲ್ಲೂ ನೋಡಲಿಲ್ಲಪ್ಪ. ಟಿಕೆಲ್ಲಾಗಿ ಎದ್ಲತ್ತೀರಿ ಈ ಅಜ್ಜಿ ಮಾತ್ರಿಕನ ಟಿವಿ ಬಿಟ್ಟು ಎದ್ದಾಳಲ್ಲ ಅಂತೈತಿ. ಈ ಅಜ್ಜಿ ಮಾತ್ರಿಕನ ಊರೇ ಎತ್ಕೊಂಡು ಹೋದ್ರು ಊರಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತೈತಿ ಅಂತ ಅಜ್ಜಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈ ಥರ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.